ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ನೀರು ಬಂದಿತ್ತು, ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಬಾಲ್ಕನಿ ಒಂದು ಸ್ವಲ್ಪ ಗಲೀಜಾಗಿತ್ತು. ನೀರು ಬಂದಾಗಾದರೆ ನಮಗೆ ಅನುಕೂಲ ಆಗುತ್ತೆ ಕ್ಲೀನ್ ಮಾಡ್ಕೊಳೋದಕ್ಕೆ. ಹೀಗಾಗಿ ಬೆಳಗ್ಗೆನೇ ನಾನು ಪೈಪ್ ಹಚ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಮೇಲ್ಗಡೆ ಕೂಡ ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಜಾಸ್ತಿ ಏನು ಮಾಡಿಲ್ಲ, ಬಟ್ ಕಸ ಜಾಸ್ತಿ ಇದೆ, ಕಸ ಬಳ್ಕೋಬೇಕು. ಇವಾಗ ನನಗೂ ಕೂಡ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ಜಾಸ್ತಿ ಇವತ್ತು ಏನೂ ಮಾಡಲಿಲ್ಲ. ಗಿಡಕ್ಕೆಲ್ಲ ನೀರು ಬಿಟ್ಬಿಟ್ಟು ಈ ಮಲ್ಬೆರಿ ಹಣ್ಣಾಗಿತ್ತು. ಇದಕ್ಕೆ ರೇಷ್ಮೆ ಹಣ್ಣು ಅಂತಲೂ ಕರೀತಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಕೆಂಪಾಗಿತ್ತು, ಅದು ಪಾಟ್ ಒಳಗಡೆನೇ ಸಿಕ್ಕೊಂಬಿಟ್ಟಿತ್ತು ಬಳ್ಳಿ ಕಡ್ಡಿ. ಹಾಗಾಗಿ ಅದನ್ನು ತೆಗೆದುಬಿಟ್ಟು ಯಾವ್ಯಾವುದು ಹಣ್ಣಾಗಿದೆ ಅದನ್ನು ತೆಗಿತಾ ಇದ್ದೀನಿ. ಈಗ ನಾನು ಸ್ವಲ್ಪ ಹುಷಾರಿಲ್ಲ ನನಗೆ, ಹಾಗಾಗಿ ಸ್ವಲ್ಪ ತಾರಸಿ ತೋಟನ ನನಗೆ ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ಬೆಳಗ್ಗೆ ಬಂದು ಒಂದು ಸರಿ ನೀರೆಲ್ಲ ಹಾಕಿಬಿಟ್ಟು ನೋಡಿಕೊಂಡು ಹೋಗ್ತೀನಿ. ಒಂದು ವಾರ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ನೋಡಿ ಈ ಕ್ಯಾಬೇಜ್ ಯಾವ ರೀತಿ ಆಗಿದೆ ಅಂತ. ಇದರಲ್ಲಿ ಚೆನ್ನಾಗಿರೋದು ಒಂದು 2-3 ತಗೊಂಡು ಬೇರೆದರಲ್ಲಿ ಹಾಕ್ತೀನಿ. ಯಾಕಂದರೆ ಅದು ಏನಾಗಿದೆ ಅಂದರೆ ಬಿಸಿಲು ಜಾಸ್ತಿ ಇದೆ, ಹೀಗಾಗಿ ಆ ರೀತಿ ಆಗಿದೆ. ಇಲ್ಲಾಂದರೆ ಅದು ಪೂರ್ತಿಯಾಗಿ ಹೊರಟೋಗ್ಬಿಡುತ್ತೆ, ಸತ್ತೋಗುತ್ತೆ. ತುಂಬ ಚೆನ್ನಾಗಿತ್ತು, ಅದಕ್ಕೇನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಬಿಸಿಲು ಜಾಸ್ತಿ ಆಗಿಯೇ ಆ ರೀತಿ ಆಗಿರಬೇಕು ಅಂತ ಅಂದ್ಕೊತೀನಿ. ಹಾಗೆ ರಾಜಗಿರಿ ಸೊಪ್ಪು ತುಂಬಾ ಬೆಳ್ಕೊಂಡಿದೆ, ಅದನ್ನೂ ಕೂಡ ತೆಗಿಬೇಕು. ನಾನು ಬರದೇ ಇರೋದ್ರಿಂದ ತುಂಬ ಇದಾಗಿದೆ, ಒಂಥರ ಮೆಸ್ಸಿ ಆಗಿಬಿಟ್ಟಿದೆ. ಹಾಗೆ ಆ ಮಂಗರವಳ್ಳಿ ಬಳ್ಳಿ ಮಾತ್ರ ಹೆಂಗೆ ಬೇಕು ಹಂಗೆ ಬೆಳ್ಕೊಂಬಿಟ್ಟಿದೆ, ಅಷ್ಟು ಚೆನ್ನಾಗಿ ಬೆಳೆದಿದೆ ಅದು. ಇಲ್ಲಿ ನನ್ನ ಮಗಳು ಆಟ ಆಡ್ತಾಯಿದ್ಲು. ಮನೆಗೆ ಹೋಗೋಣ ಅಂದ ತಕ್ಷಣ ಸಿಟ್ಟು ಬಂತು. ಅವಳನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿದೆ, ಹಾಗೆ ಪೂಜೆ ಕೂಡ ಮಾಡಿದೆ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ, ನಾವು ಮಣ್ಣೆತ್ತನ್ನು ತೊಗೊಂಡು ಬಂದು ಪೂಜೆ ಎಲ್ಲ ಮಾಡಿಕೊಂಡ್ವಿ. ಅದಾದಮೇಲೆ ನನ್ನ ಮಗಳನ್ನ ಸ್ಕೂಲಿಗೆಲ್ಲ ಕಳಿಸ್ದೆ. ಕಳಿಸ್ಬಿಟ್ಟು ಈಗ ನಾನು ಕೂಡ ನಾಷ್ಟ ಮಾಡ್ತಾಯಿದ್ದೀನಿ. ಇವತ್ತು ಪನ್ನೀರ್ ಬುರ್ಜಿ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೆಕ್ಸ್ಟ್ ಯಾವಾಗಾದರೂ ನಿಮಗೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ಇವತ್ತು ಅವಸರ ಆಗೋಯ್ತು, ಏನೂ ವಿಡಿಯೋ ಕೂಡ ಮಾಡಲಿಲ್ಲ ನಾನು ಹೆಚ್ಚಾಗಿ. ನಾಷ್ಟ ಮಾಡಿ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಹುಷಾರಿಲ್ಲದೆ ಇರೋದ್ರಿಂದ ವಿಡಿಯೋ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಅಷ್ಟೊತ್ತಿಗೆ ಸಂಜೆ 4 ಗಂಟೆಗೆಲ್ಲ ನನ್ನ ಮಗಳು ಬಂದುಬಿಟ್ಟು ಅವಳಿಗೆ ದಾಸವಾಳದ ಜ್ಯೂಸ್ ಮಾಡಿದ್ದೆ ಅವಳಿಗೆ, ಅದನ್ನ ಕುಡಿದ್ಲು. ಬೆಳಗ್ಗೆ ಅವಳು ದಾಸವಾಳ ಹರ್ಕೊಂಡು ಬಂದಿದ್ಲು, ಅದನ್ನು ಜ್ಯೂಸ್ ಮಾಡಿಕೊಟ್ಟೆ ಅವಳಿಗೆ. ಅವಳು ಕುಡಿದು ಪೇಂಟಿಂಗ್ ಎಲ್ಲ ಮಾಡಿದ್ಲು. ಹೋಮ್ವರ್ಕ್ ಎಲ್ಲ ಮಾಡಿಬಿಟ್ಟು ಹೊರಗಡೆ ಹೋದ್ವಿ. ಅವಳೊಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಬಂದ್ವಿ. ಸ್ವಲ್ಪ ಈ ರೀತಿ ಹೊರಗಡೆ ಕರ್ಕೊಂಡು ಹೋದರೆ ಮಕ್ಳಿಗೂ ಕೂಡ ಖುಷಿ ಅನಿಸುತ್ತೆ. ನಮ್ಮ ಏರಿಯಾದಲ್ಲಿ ಅಷ್ಟು ಮಕ್ಕಳಿಲ್ಲ ಆಟ ಆಡೋದಕ್ಕೆ. ಅವಳು ಕೆಳಗಡೆ ಹೋಗಿ ಆಟ ಆಡೋದಕ್ಕೆ ಜಾಸ್ತಿ ಇಷ್ಟನೂ ಪಡೋದಿಲ್ಲ. ನಮ್ಮ ಅಮ್ಮನ ಮನೆ ಕಡೆ ಆದರೆ ಅವಳು ತುಂಬ ಇಷ್ಟಪಟ್ಟು ಆಟ ಆಡೋಕ್ಕೆ ಹೋಗ್ತಾಳೆ. ಸ್ಕೂಲಿಂದ ಬಂದ ತಕ್ಷಣವೇ ಫಸ್ಟು ಹೊರಗಡೆ ಹೋಗ್ತೀನಿ ಅಂತಲೇ ಹೇಳೋದವಳು. ನಮ್ಮ ಮನೆ ಕಡೆ ಅಷ್ಟು ಹುಡುಗರಿಲ್ಲ. ಈ ಥರ ಹೊರಗಡೆ ಕರ್ಕೊಂಡು ಬರ್ತೀವಿ. ಇದು ನಮ್ಮ ಮನೆಯವ್ರ ಕಾಲೇಜ್ ಗ್ರೌಂಡ್ ಇದು. ಇಲ್ಲಿ ಹುಸುಗಾಕಿದ್ದಾರೆ, ಅವಳು ಆಟ ಆಡ್ತೀನಿ ಅಂದ್ಲ, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಅದಾದಮೇಲೆ ಸ್ವಲ್ಪ ತರಕಾರಿ ಬೇಕಾಗಿತ್ತು. ನನಗೆ ಬೇಕಾಗಿರೋ ತರಕಾರಿ ಇರಲಿಲ್ಲ, ಹಾಗಾಗಿ ವಾಪಸ್ ಹೋಗಿ ಲೋಕಲ್ ಮಾರ್ಕೆಟಲ್ಲಿ ತಗೊಂಡೆ ನಾನು. ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಿಮಗೆ ತೋರಿಸ್ತೀನಿ. ಹೋಗ್ಬೇಕಿತ್ತು, ನೀರಿನ ತೊಗೊಂಡು ಹೋಗ್ಬೇಕಿತ್ತು, ಹಾಗಾಗಿ ಇದಕ್ಕೆ ತೊಗೊಂಡಿರ್ತೀನಿ. ಬಾಯ್ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ವಿಡಿಯೋ. ಈಗ ಏನಂದರೆ ಬೆಳಗ್ಗೆ ಎದ್ದು ಅವಳಿಗೆ ನೀರು ಹಾಕಕ್ಕೆ ಹೇಳಿದ್ದೀನಿ ನಾನು ಗಿಡಗಳಿಗೆ. ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನಮ್ಮ ಮನೆಯವರು ಮತ್ತು ಅವಳು ನೀರು ಹಾಕ್ತಾಯಿದ್ದಾರೆ. ನಮ್ಮ ಮನೆಯವ್ರಿಗೆ ಏನಂದರೆ ತುಂಬ ಕಾಡಿಸ್ತಾಳೆ ಅವಳು. ಅವ್ರು ಹೇಳಿದ್ದನ್ನ ಏನೂ ಕೇಳೋದಿಲ್ಲ. ನನಗಾದರೆ ಸುಮ್ಮನೆ ಮಾತು ಕೇಳ್ತಾಳೆ. ಅವ್ರಿಗೆ ಅಂದ ತಕ್ಷಣ ಒಂದು ಸ್ವಲ್ಪ ಮಾತು ಕೇಳೋದು ಕಡಿಮೆ ಅವಳು. ಒಂದು ಸಾರಿ ವಿಡಿಯೋ ಮಾಡು ಅಂತ ಹೇಳ್ತಾಳಂತೆ, ಒಂದು ಸಾರಿ ಬೇಡ ಅಂತ ಹೇಳ್ತಾಳೆ.
ಅವಳು ಮೂಡು ಒಂದೊಂದು ಸರಿ ಮಾಡು ಅಂದಾಗ ಮಾಡಬೇಕು, ಇಲ್ಲ ಅಂದರೆ ಬಿಟ್ಬಿಡಬೇಕು. ನಾನು ಕೂಡ ಅವಳು ಬೇಡ ಅಂದರೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಹೆಚ್ಚಾಗಿ, ಯಾಕಂದರೆ ಅವಳಿಗೂ ಕೂಡ ಕಿರಿಕಿರಿ ಅನ್ನಿಸ್ಬಾರ್ದು ಅನ್ನೋಕ್ಕೋಸ್ಕರ. ಈಗ ನೋಡಿ ಬೆಳಗ್ಗೆ ಹೋಗ್ಬಿಟ್ಟು ನೀರನ್ನು ಹಾಕ್ತಾಯಿದ್ದಾರೆ. ನಾನು ಹಾಗೆ ಪೂಜೆಗೆ ಒಂದು ಸ್ವಲ್ಪ ಹೂಗಳನ್ನೂ ಕೂಡ ಹರ್ಕೊಂಡು ಬಾ ಅಂತ ಹೇಳಿದ್ದೆ. ಅವಳು ಹೂಗಳನ್ನೂ ಕೂಡ ತಕ್ಕೊಂಬರ್ತೀನಿ ಅಂತ ಹೇಳಿದ್ಲು. ಹಾಗೆ ಅವಳು ಏನು ಮಾಡ್ತಾಳೆ, ಜ್ಯೂಸಿಗೂ ಕೂಡ ಅವಳು ಹೂಗಳನ್ನ ತೊಗೊಂಡು ಬರ್ತಾಳೆ. ಒಂದೊಂದು ದಿನ ದಾಸವಾಳ ತರ್ತಾಳೆ, ಒಂದೊಂದು ದಿನ ಶಂಖಪುಷ್ಪ ತರ್ತಾಳೆ. ಅವಳಿಗಿಷ್ಟ. ಈಗ ಬೆಳಗ್ಗೆ ತೊಗೊಂಡು ಬಂದ್ಲು ಅಂದರೆ ನಾನೇನು ಮಾಡ್ತೀನಿ, ಬಿಸಿನೀರಲ್ಲಿ ಹಾಕಿ ಆ ಹೂಗಳನ್ನ ಇಡ್ತೀನಿ. ಸಂಜೆ ಬಂದ ತಕ್ಷಣ ಅವಳಿಗೆ ಇದು ನಿಂಬೆಹಣ್ಣು ಮತ್ತು ಸಕ್ಕರೆ ಹಾಕಿಬಿಟ್ಟು ಪಾನಕದ ಥರ ಮಾಡಿ ಅವಳಿಗೆ ಕೊಡ್ತೀನಿ, ಅದೇ ನೀರಿಗೆ. ಅದಕ್ಕೆ ಬೇಕು ಅಂದರೆ ಐಸ್ ಕ್ಯೂಬ್ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಸೌತೆಕಾಯಿ ಆಗಿತ್ತಂತೆ, ಅದನ್ನು ಕೂಡ ತೊಗೊಂಡು ಬಂದ್ಲು ಅವಳು. ಮೋಸ್ಟ್ಲಿ ಇದು ನನಗನ್ಸುತ್ತೆ ಸಾಂಬಾರು ಸೌತೆಕಾಯಿ ಅಂತ ಹೇಳ್ತಾರೆ, ಈ ತೀರ್ಥಹಳ್ಳಿ ಕಡೆ ಎಲ್ಲ ಸಿಕ್ಕುತ್ತೆ, ಅದೇ ಇರಬೇಕು. ಯಾಕಂದರೆ ಒಂದು ಸರಿ ಯಾವಾಗೋ ನಾನು ಬೀಜ ಹಾಕಿದ್ದೆ, ಅದು ಈಗ ಬಂದಿರಬೇಕು ಅಂತ ಅನಿಸುತ್ತೆ. ಹಾಗೆ ಹೂಗಳನ್ನೂ ಕೂಡ ತಕ್ಕೊಂಡು ಬಂದರು ಅವರು. ನಾನಿವತ್ತು ಅಲಸಂದೆ ಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಬ್ಬಸಿಗೆ ಹಾಕಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಕೊಡಬೇಕು. ಅವಳು ಬೆಳಗ್ಗೆ ಬೇಗ ಎದ್ಬಿಡ್ತಾಳೆ, ಹೀಗಾಗಿ ನನಗೇನು ಸಮಸ್ಯೆ ಆಗಲ್ಲ. ಹಾಗೆ ನಾನಿಲ್ಲಿ ಅಲಸಂದೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ನಿನ್ನೆನೇ ನೆನೆ ಹಾಕಿದ್ದೆ, ನೆನೆ ಹಾಕಿದ್ರೆ ಬೇಗ ಕುದಿಯುತ್ತೆ, ಅದಕ್ಕೋಸ್ಕರ ಈ ರೀತಿ ನೆನೆ ಹಾಕ್ಬಿಟ್ಟಿರ್ತೀನಿ ನಾನು. ಈಗ ಕುಕ್ಕರಲ್ಲಿ ಕುಗ್ಸಕ್ಕಿಡ್ತೀನಿ. ಒಂದು 5-6 ವಿಸಿಲ್ ಹಾಕಿಸ್ತೀನಿ ನಾನು, ಯಾಕಂದರೆ ಬೇಗ ಕುದಿಯಲ್ಲ. ಹಾಗೆ ಒಂದು ಸ್ವಲ್ಪ ಸೈಡ್ಗೆ ಹಾಲು ಕೂಡ ಕಾಯಕ್ಕಿಟ್ಟಿದ್ದೆ ನಾನು. ಇಲ್ಲಿ ಕಾಳೆಲ್ಲ ಕುದ್ದಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಹಾಗೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಕಾಳುಗಳ ಪಲ್ಯನ ಮಕ್ಕಳಿಗೆ ತಿನ್ನೋದು ರೂಢಿ ಇಡಬೇಕು, ಯಾಕಂದರೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಕಾಳುಗಳಲ್ಲಿ. ಈ ರೀತಿಯಾಗಿ ನೀವು ಹೆಸರು ಕಾಳು ಕೂಡ ಮಾಡ್ಬೋದು, ಮೆಟಗಿ ಕಾಳು ಕೂಡ ಮಾಡ್ಬೋದು, ತುಂಬ ರುಚಿಯಾಗುತ್ತೆ. ಅಲಸಂದೆ ಕಾಳು ತುಂಬಾ ಒಳ್ಳೆಯದು, ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ ಉಳ್ಳಾಗಡ್ಡಿ ಕೂಡ ನಾನು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ, ಅರಿಶಿನ, ಹಾಗೆ ನಾನೊಂದು ಸ್ವಲ್ಪ ಮಸಾಲೆ ಖಾರ ಕೂಡ ಹಾಕಿದ್ದೀನಿ. ನಿಮಗೆ ಮಸಾಲೆ ಖಾರ ಇಲ್ಲ ಅಂದರೆ ನೀವು ಪಲ್ಯಕ್ಕೆ ಯಾವ ಮಸಾಲೆ ಬಳಸ್ತೀರಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು. ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು, ಈಗ ಇದಕ್ಕೆ ನಾನು ಸಬ್ಬಸಿಗೆನ ತೊಳೆದ್ಬಿಟ್ಟು ಹೆಚ್ಚಿ ಇಟ್ಟಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣದು 2 ಕಟ್ ಹಾಕಿದ್ದೀನಿ ನಾನು. ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ, ಸಬ್ಬಸಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಬೇಯಬೇಕು ನೋಡಿ. ಈಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಬೇಯಿಸಿರುವಂಥ ಅಲಸಂದೆ ಕಾಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರು ಸಮೇತ ಹಾಕಿದೆ ನಾನು, ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ಕುದಿಲಿ ಅನ್ನೋ ರಸ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕುದ್ದಾದ್ಮೇಲೆ ನಾನು ಒಂದು ಸ್ವಲ್ಪ ಬೆಲ್ಲ ಮತ್ತು ಶೇಂಗಾ ಪುಡಿನ ಆ್ಯಡ್ ಮಾಡಿದೆ, ಬಟ್ ಅದು ವಿಡಿಯೋ ಸ್ಕಿಪ್ ಆಗಿದೆ. ಇಷ್ಟ ಆದರೆ ನಮಗೆ ಅಲಸಂದೆ ಕಾಳು ಪಲ್ಯ ರೆಡಿ ಆಗುತ್ತೆ. ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ನಾನು ಅವಲಕ್ಕಿ ಒಗ್ಗರಣೆ ಕೂಡ ಮಾಡಿದ್ದೆ ಇವತ್ತು. ನನ್ನ ಮಗಳು ಕೂಡ ಸ್ಕೂಲಿಗೆ ಹೋದ್ಲು. ಈಗ ಹೋದಾದಮೇಲೆ ನಾನೊಂದು ಸ್ವಲ್ಪ ಬಾಲ್ಕನಿ ಗಾರ್ಡನ್ನಲ್ಲಿ ಏನೇನು ಗಿಡಗಳು ಹೇಗಿದೆ ಅಂತ ನೋಡಬೇಕು, ಯಾಕಂದರೆ ಕ್ಲೀನಿಂಗ್ ಎಲ್ಲ ಮಾಡೋದಿದೆ, ತುಂಬ ಕೆಲಸಗಳಿದೆ ಮನೆಯಲ್ಲಿ ಮಾಡಬೇಕು. ಹುಷಾರಿಲ್ಲದೆ ಇರೋದ್ರಿಂದ ನಾನು ಯಾವುದನ್ನು ಮಾಡಿಲ್ಲ ಇಲ್ಲಿ ತನಕ. ಮೆಲ್ಲಗೆ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದು 2 ದಿನದ ಬ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.